ಯಶಸ್ವಿ ಮಟ್ಟದಲ್ಲಿ ಒಂಥರ ಬಹಳ ಒಂದು ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್ ಆಗಿ ಕಾರ್ಯಕ್ರಮ ಯಶಸ್ವಿ ಮಟ್ಟದಲ್ಲಿ ನಡೆಯುತ್ತೆ. ಕಾರ್ಯಕ್ರಮ ಬಗ್ಗೆ ತಾವು ಹೇಳಿ ಸರ್. ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ನಮ್ಮ ಮನೆ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಇವತ್ತು ಎಲ್ಲ ಸ್ನೇಹಿತರು ಕೂಡ ಒಂದು ಮಿಲನ ಅಂತಾನೆ ಅನ್ಬಹುದು. ಇದರಲ್ಲಿ ನಾವು ನಮ್ಮ ಜೂನಿಯರ್ಸು, ನಮ್ಮ ಸೀನಿಯರ್ಸು, ನಮ್ಮ ಪ್ರೊಫೆಸರ್ಸು, ಮತ್ತೆ ರಿಟೈರ್ಡ್ ಆಗಿರುವಂತ ವೆಟ್ಸ್ ಎಲ್ಲರನ್ನು ಕೂಡ ನಾವಿಲ್ಲಿ ಮೀಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ನಮ್ಮ ಯಾವುದೋ ಒಂದು ಗತಕಾಲದ ಸ್ಟೂಡೆಂಟ್ಶಿಪ್ ನ ನಮ್ಗೆ ಜ್ಞಾಪಕ ತರುವಂತ ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಇವತ್ತೆಲ್ಲವೂ ನಾವು ನಮ್ಮ ಜೀವನನ ಏನ್ ಶೇಪ್ ಮಾಡ್ಕೊಂಡೇ ಇದ್ದೀವಿ, ಆ ಶೇಪ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಅಗಾಧವಾದಂತ ಒಂದು ಸ್ಟ್ರಕ್ಚರ್ ಏನಿದೆ ಅದೇ ಕಾರಣ. ನಮ್ಮ ಕಾಲೇಜು ನಮ್ಮನ್ನೆಲ್ಲರನ್ನು ಕೂಡ ಒಂದು ಒಳ್ಳೆಯ ಹಂತಕ್ಕೆ ತಂದು ನಿಲ್ಲಿಸಿದೆ, ಒಂದು ಒಳ್ಳೆಯ ಮಾನವರನ್ನಾಗಿ ಮಾಡಿದೆ, ಮತ್ತು ಈ ದೇಶದ ಸತ್ಪ್ರಜೆಗಳಾಗಿ ನಾವು ಉತ್ಪಾದನೆಯನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಮ್ಗೆ ಕಲಿಸ್ಕೊಟ್ಟಿದೆ. ಒಂದು ಕಾಲ ಇತ್ತು ವೆಟರ್ನರಿ ಸೈನ್ಸ್ ಅಂತ ಹೇಳಿದ್ರೆ ಬರೀ ದನದ ಡಾಕ್ಟ್ರು ಅನ್ನುವಂತ ಒಂದು ಕಾಲ ಇತ್ತು. ಇವತ್ತು ಅದೆಲ್ಲ ಹೋಗಿದೆ. ಇವತ್ತು ವೆಟರ್ನರಿ ಡಾಕ್ಟರ್ಸ್ IAS ಆಫೀಸರ್ಸ್ ಇಂದ ಹಿಡಿದು ಅವರು ಡಾಕ್ಟರ್ಸ್ ಆಗಿ ಕೂಡ ಇದ್ದಾರೆ. ಆ ರೀತಿ ಎಲ್ಲಾ ವಿಧವಾದಂತಹ ಒಂದು ಓಪನ್ ಅಪ್ ಆಗಿದೆ. ಸೊ ಇದಕ್ಕೆ ಬಹುಶಃ ಬೇರೆ ಹೊರದೇಶಗಳ ಇನ್ಫ್ಲೂಯೆನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಬಟ್ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಈ ಫೀಲ್ಡ್ ಅನ್ನೋದೇನಿದೆ ಇದು ಅಗಾಧವಾಗಿ ಬೆಳೀತಾ ಇದೆ. ನಾನು ಇವತ್ತು ಕೂಡ ಎಲ್ಲ ಯಂಗ್ಸ್ಟರ್ಸ್ ಕೇಳೋದಿಷ್ಟೇ, ಪ್ಲೀಸ್ ಜಾಯಿನ್ ಅವರ್ ಸಬ್ಜೆಕ್ಟ್. ನಮ್ಮ ಡಿಗ್ರಿಗೆ ಬನ್ನಿ, ಯು ವಿಲ್ ಎಂಜಾಯ್ ದ ಲೈಫ್. ಇಲ್ಲಿ ಅರ್ನಿಂಗ್ ಒಂದೇ ಅಲ್ಲ, ಇಲ್ಲಿ ಜೀವನ ಅನ್ನೋದು ಕೂಡ ಇದೆ. ಯಾಕೆಂದ್ರೆ ಪ್ರತಿ ಕ್ಷಣನೂ ಕೂಡ ನಾವು ಜೀವಗಳ ಜೊತೆ ನಾವು ಕಲಿತಾ ಇರ್ತೀವಿ. ಅವೆಲ್ಲ ಮುಗ್ಧ ಜೀವಿಗಳು, ಯಾರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥವ್ರು, ಮತ್ತೆ ಯಾರಿಗೂ ಮೋಸ ಮಾಡಬೇಕು ಅನ್ನೋಂತ ಒಂದು ಮನ್ಸಿಲ್ದೇ ಇರೋಂತ ಒಂದು ಜೀವಗಳ ಜೊತೆ ನಾವು ನಮ್ಮ ಸಮಯನ ಕಳಿತೀವಿ. ನಾವು ತುಂಬಾ ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತ ನನ್ನ ಭಾವನೆ. ಐ ವೆಲ್ಕಮ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಟು ಗೆಟ್ ಇನ್ ಟು ದಿಸ್ ಸ್ಟ್ರೀಮ್ ಅಂಡ್ ಬಿ ಎ ಸಕ್ಸಸ್ಫುಲ್. ನೀವು ದೊಡ್ಡವರಿಗೆ ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೃಷ್ಟಿಲಿ ಇಡೀ ಭೂಮಂಡಲದಲ್ಲಿ ಎಷ್ಟು ಕೋಟಿ ದೇವರಿಗೆ ಗೊತ್ತಿಲ್ಲ, ನೀವು ದೇವರಿಗೆ ನೀವು ಸೇವೆ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಸರ್? ಆ ಸಂತೋಷನ ನಾವೆಲ್ಲರೂ ಕೂಡ ಹೇಳ್ಕೊಳಕ್ ಆಗಲ್ಲ ಬೇರೆಯವ್ರ ಹತ್ರ. ಒಬ್ಬ ವೆಟರ್ನೇರಿಯನ್ ಇನ್ನೊಬ್ಬ ವೆಟರ್ನೇರಿಯನ್ ನೋಡೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಒಂದು ಪ್ರಾಣಿನ ನೋಡಿ ನಾವು ಅದನ್ನ ಟ್ರೀಟ್ ಮಾಡಿದಾಗ ಅದಾಗೋ ಆನಂದನೇ ಬೇರೆ. ಆ ಪ್ರಾಣಿಗೂ ಆಗೋ ಆನಂದನ ನಾವು ಅನುಭವಿಸ್ತೀವಿ. ಸೊ ಅದು 1 to 1. ಈಗ ಹೇಗೆ ಒಬ್ಬ ರೋಗಿ ಒಬ್ಬ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳುವಾಗ ಅವ್ನ ಮುಖದಲ್ಲಿ ಏನ್ ಬದಲಾವಣೆ ಆಗುತ್ತೆ, ಆ ಬದಲಾವಣೆಗಳನ್ನ ನಾವು ಒಂದು ಪ್ರಾಣಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಆಗುತ್ತೆ. ಅದನ್ನ ನಾವು ಸತ್ಯವಾಗಿ ಅನುಭವಿಸ್ತೀವಿ. ಸೊ ಆ ಒಂದು ಅನುಭವನ ಯಾರು ಕೂಡ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅದನ್ನ ವರ್ಣಿಸಲು ಅಸಾಧ್ಯವಾದಂತಹ ಒಂದು ಅನುಭವ ಅದು. And we really feel very proud to be veterinarians.